ಮುಂದೂಡಲ್ಲ, ಅದು ರದ್ದಾದ್ಮೇಲೆ ನಾನು ಹೇಳಿಲ್ಲ. ಅದ್ರ ಬಗ್ಗೆ ಸರ್ಕಾರ ಇದೆ, CM ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇನದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ. ಅದನ್ನು ಬಿಜೆಪಿ ಅವರು ರಾಜಕೀಯವಾಗಿ ಲಾಭ ಪಡ್ಕೊಳ್ತಾ ಇದ್ದಾರೆ ಸರ್. ನಮ್ಮ ಒಂದು ಪಕ್ಷಕ್ಕೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಬಿಜೆಪಿ ಅವರು ರಾಜಕೀಯವಾಗಿ ಬಹಳಷ್ಟು ಲಾಭ ಪಡ್ಕೊಳ್ತಾರೆ. ಇದೇ ಒಂದು ಪ್ರಕರಣ ಸ್ವಾಭಾವಿಕ. ಅದೇನೇ ಒಬ್ಬರ ಮ್ಯಾಗ ಆರೋಪ ಮಾಡೋದಂತೆ ರಾಜಕೀಯದಲ್ಲಿ ಸ್ವಾಭಾವಿಕ. ಮಾಡ್ತಾರೆ, ಲಾಭ ಪಡ್ಲಿಕ್ಕೆ ನೀವು ಹೇಳಿದಂಥ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ. ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬರ್ತಲ್ಲ, ಈ ಲಾಸ್ಟ್ ಪೀಕ್ ಅವರ್ಲ ರೀ. ಇನ್ನೊಂದು 1 ಇಯರ್ ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹುಟ್ಟುಕೊಳ್ತಾವೆ. ಚಿಕ್ಕದಿದ್ರು ದೊಡ್ಡದಾಗ್ತಾವೆ. ಅವೆಲ್ಲ ಸ್ವಾಭಾವಿಕ. ಅದನ್ನೆಲ್ಲ ನಾವು ಎದುರಿಸ್ಬೇಕು. ಅದು ನನಗೆ ಗೊತ್ತೇ ಇಲ್ಲ. ಇನ್ನೂ ಕೊಡ್ತಾರೋ ಇಲ್ಲ, ಹೆಂಗೆ ಗೊತ್ತಿಲ್ಲ. ಎಲ್ಲಿ ನಾನು ಹೇಳೋಕ್ಕೆ ಆಗೋಲ್ಲ. ನನಗೆ ಗೊತ್ತೇ ಇಲ್ಲ ಅದು ಕೊಡ್ತಾರೋ ಇಲ್ಲೋ, ಯಾರು ಚರ್ಚೆ ಮಾಡಿದಾರೋ ಗೊತ್ತಿಲ್ಲ. ಅದನ್ನೇ ಹೇಳಿದೆ ಮೇಡಮ್, ಸರ್ಕಾರ ಇದೆ, ಪಕ್ಷ ಇದೆ, ಉತ್ತರ ಕೊಡ್ತಾ ಇದ್ದ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆ ಸ್ಟೇಜಲ್ಲಿ ನಾವಿಲ್ಲ. ಅವ್ರು ನಮ್ಗಿಂತ ಮೇಲ್ಗಡೆ ಇದ್ದಾರೆ, ಅಧ್ಯಕ್ಷರು, CM, ವರಿಷ್ಠರು. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ನಮಗೆ ಕೊಡ್ಲಿಕ್ಕೆ ಉತ್ತರ ಇಲ್ಲ. ಈ ನಾಗೇಂದ್ರ ಬಗ್ಗೆ ನಮ್ಮ ಜೊತೆ ಏನೂ ಚರ್ಚೆ ಆಗಿಲ್ಲ. ಸೊ ಹೀಗಾಗಿ ಉತ್ತರ ಕೊಡಬೇಕಾದ್ದು ಸರ್ಕಾರ, ಮುಖ್ಯಮಂತ್ರಿ ಕೊಟ್ಟೇ ಕೊಡ್ತಾರೆ. ಆದರೆ ಚರ್ಚೆ ಆಗಿತ್ತು, ತಗೊಳ್ತೀವಿ ಅಂತ ಹೇಳಿದ್ರು. ಅವ್ರನ್ನ ತಗೊಳ್ತೀವಿ, ಅವ್ರ ಮೇಲೆ ಯಾವುದೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ, ನಾವು ತಗೊಳ್ತೀವಿ ಅಂದರು. ತಗೊಳ್ತೀವಿ, ಅವ್ರನ್ನ ಮಾಡ್ತೀವಿ ಅಂತ ಹೇಳಿದ್ರು. ಚರ್ಚೆ ಆಗಿದೆ. ಈಗ CM ಮಾತು ಹೇಳ್ತಿದ್ದಾರೆ, ರಾಜೀನಾಮೆ ಕೊಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಒಂದು ಮಾಹಿತಿ ಬಂತು. CM ಹೇಳ್ತಾ ಇದ್ದಾರೆ, ಇದು ಪಕ್ಷದ ಶಿಸ್ತಿನ ಸಿಪಾಯಿಗಳು ಯಾರಾದರೂ ಅಂತ. ಅಂದ್ರೆ ಇದೆಲ್ಲ ಸುಳ್ಳು ಅಂತ ಹೇಳ್ಬೋದಾಗಿತ್ತು. ಅವರು ರಾಜೀನಾಮೆ ಕೊಡೋದ್ರ ವಿಚಾರ ಇಗ್ನೋರ್ ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಕೊಡ್ತಾರೆ ಅಂತ ಅರ್ಥನಾ? ಅದು ಹಿಂಗಿದೆ. ಅವ್ರನ್ನೇ ಕೇಳಬೇಕು. ನನಗೆ ಏನು ಹೇಳಿ, ನನಗೆ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಅದು ಬಿಡೋದು ಅವ್ರಿಗೆ ವಿಚಾರ ಸಂಬಂಧ. ಅಧ್ಯಕ್ಷರಿಗೆ, CMಗೆ ಅವ್ರಿಗೇನು ಚರ್ಚೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು, ನಮ್ಗಿಂತ ಮೇಲಿದ್ದಾರೆ. ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಿಮಗೆ. ಸಮುದಾಯದ ದೊಡ್ಡ ನಾಯಕರು ನೀವು, ಅದಕ್ಕೆ ನಿಮ್ಮನ್ನು ಕನ್ಸರ್ನ್ ಮಾಡೇ ಅಲ್ಲ, ಅದಿನ್ನೂ ಚರ್ಚೆ ಮಾಡಿಲ್ಲ. ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ. ದೇವನಿಂದ ನಮ್ಮ ಶಾಸಕರೇ ಕೂಡ ಸ್ವಪಕ್ಷದಲ್ಲೂ ಕೂಡ ಅಸಮಾಧಾನ ಇದೆ. MLA ಕೂಡ ಹೇಳ್ತಾರೆ, ಕಳಂಕಿತರು ಕೂಡ ಈಗ ಮುಗಿದೋದದ್ದೆ ಅಲ್ಲ. ಈಗ ಮಂತ್ರಿ ಆಗಿದ್ದಾರೆ, ಈಗ ಅದು ಮುಗಿದೋದದ್ದೆ. ಈಗ ಮುಂದೆ ಹೆಂಗೆ ನಿಭಾಯಿಸೋದು ಅನ್ನೋದು ಅಷ್ಟೇ ಪಕ್ಷದ ತೀರ್ಮಾನ ಆಗಬೇಕಷ್ಟೇ. ಇವಾಗೇನು ಗೊಂದಲ ಇಲ್ಲ, ಈಗೇನು ಗೊಂದಲ ಇದೆ? ಗೊಂದಲ ಅಂತ ಆಗ್ತಾರೆ. ಮಣ್ಣು ಕೇಂದ್ರ ಸರ್ಕಾರದಾಗ ಆಗಿಲ್ಲ, ಅವ್ರದ್ದು ಆಯ್ತಲ್ಲ ಗೊಂದಲ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸ್ವಾಭಾವಿಕ. ರಾಜೀನಾಮೆ ಕೊಡೋದು, ಮತ್ತೆ ತಗೊಳ್ಳೋದು. ಹಿಂದೆ ನಮ್ಮ ಜಾರ್ಜ್ ಇದ್ದಾಗ ರಾಜೀನಾಮೆ ಕೊಟ್ಟರು, ಮತ್ತೆ ಅವರು ಎನ್ಕ್ವೈರಿ ಐತಿ, ಮತ್ತೆ ಬಂದರು. ಇನ್ನೊಬ್ರು ಯಾರೋ ರಾಜೀನಾಮೆ ಕೊಟ್ಟರು, ಮತ್ತೆ ವಾಪಸ್ ಬಂದರು. ಇದೆಲ್ಲ ಒಂದು ಸಿಸ್ಟಮ್ನಲ್ಲಿ ಇವೆಲ್ಲ ಸ್ವಾಭಾವಿಕ. ರಾಜಣ್ಣವ್ರ ಬದಲಾಗಿ ಕಮಿಟಿ ಅವ್ರು ತಗೊಳ್ಳೋಲ್ಲ. ನಮ್ಮ ಡಿಮಾಂಡ್ ಅಷ್ಟೇ ಐತಲ್ಲ, ಅವ್ರು ತಗೊಳ್ಳೋದೆಲ್ಲ ಕಮಿಟಿ ಅವ್ರು ಕೊಡ್ರಿ. ಕಮಿಟಿ ಅವ್ರು 3 ಮಂದಿ ಕೊಟ್ಟಿದ್ದಾರೆ ಅಷ್ಟೇ. ಸರ್ಕಾರ ಅದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಆಗಿಲ್ಲ. ಮುಖ್ಯಮಂತ್ರಿಗಳು, ಅಧ್ಯಕ್ಷ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಅವ್ರು ಹೇಳಬೇಕಿಲ್ಲ.